ಸುಲ್ತಾನಿ ದಾಲ್ ಸಿದ್ಧಪಡಿಸಲು ಬೇಕಾಗುವ ಪದಾರ್ಥಗಳು: ಬೇಯಿಸಿದ ಕಡಲೆಬೇಳೆ 1 ಕಪ್, ಅಚ್ಚ ಖಾರದ ಪುಡಿ 1/4 ಟೀ ಸ್ಪೂನ್, ಜೀರಿಗೆ ಅರ್ಧ ಟೀ ಸ್ಪೂನ್, ಹಾಲು 1 ಕಪ್, ಟೊಮ್ಯಾಟೊ 1 ಕಪ್, ಅರಿಶಿಣ 1/4 ಟೀ ಸ್ಪೂನ್, ಲವಂಗದ ಪುಡಿ ಅರ್ಧ ಟೀ ಸ್ಪೂನ್, ಈರುಳ್ಳಿ 1 ಕಪ್, ಪುದೀನ ಎಲೆ 1 ಕಪ್, ಮೊಸರು 1 ಕಪ್, ಬೇಯಿಸಿದ ಹೆಸರು ಬೇಳೆ 1 ಕಪ್, ಕ್ರೀಮ್ ಅರ್ಧ ಕಪ್, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮೊದಲು ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಅದಕ್ಕೆ 3 ಟೀ ಸ್ಪೂನ್ ಎಣ್ಣೆ ಹಾಕಿ. ಎಣ್ಣೆ ಬಿಸಿಯಾದ ಮೇಲೆ ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಕಪ್ ಸಣ್ಣಗೆ ಕಟ್ ಮಾಡಿರುವ ಈರುಳ್ಳಿ ಸೇರಿಸಿ. ಈರುಳ್ಳಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ಬೇಕೆನಿಸಿದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿಕೊಳ್ಳಬಹುದು. ಈರುಳ್ಳಿಯನ್ನ ಹಸಿಯಾಗಿ ಸೇವಿಸುವುದರಿಂದ ಹೃದಯದ ಆರೋಗ್ಯ ಉತ್ತಮವಾಗಿರುತ್ತೆ. ನಂತರ ಪ್ಯಾನ್ನಲ್ಲಿರೋ ಈರುಳ್ಳಿ ಮಿಶ್ರಣಕ್ಕೆ 1/4 ಟೀ ಸ್ಪೂನ್ ಅರಿಶಿಣ, 1/4 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಕಪ್ ಟೊಮ್ಯಾಟೊ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ. ಜೀರಿಗೆಯನ್ನ ಕಷಾಯ ಮಾಡಿ ಕುಡಿಯೋದ್ರಿಂದ ಹೊಟ್ಟೆಯುಬ್ಬರ ಶಮನವಾಗುತ್ತೆ. ಆಮೇಲೆ ಪ್ಯಾನ್ಗೆ 1 ಕಪ್ ಪುದೀನ ಎಲೆ, ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ಸೌಟಿನಿಂದ ತಿರುವಿ. ಈಗ ಪ್ಯಾನ್ನಲ್ಲಿರೋ ಪುದೀನ ಮಿಶ್ರಣಕ್ಕೆ 1 ಕಪ್ ಬೇಯಿಸಿದ ಕಡಲೆಬೇಳೆ, 1 ಕಪ್ ಬೇಯಿಸಿದ ಹೆಸರು ಬೇಳೆ, 1 ಕಪ್ ನೀರು ಸೇರಿಸಿ ಸೌಟಿನಿಂದ ತಿರುವಿ ಸ್ವಲ್ಪ ಹೊತ್ತು ಕುದಿಸಿ. ನಂತರ ಕುದಿಯುತ್ತಿರೋ ಮಿಶ್ರಣಕ್ಕೆ ಅರ್ಧ ಟೀ ಸ್ಪೂನ್ ಲವಂಗದ ಪುಡಿ ಸೇರಿಸಿ ಚೆನ್ನಾಗಿ ಕುದಿಸಿ. ಲವಂಗದ ತುಂಡುಗಳನ್ನ ಜಗಿದು ತಿನ್ನೋದ್ರಿಂದ ಕೆಮ್ಮು ನಿವಾರಣೆಯಾಗುತ್ತೆ. ಕೊನೆಯಲ್ಲಿ ಅರ್ಧ ಕಪ್ ಕ್ರೀಮ್ಗೆ 1 ಕಪ್ ಮೊಸರು, 1 ಕಪ್ ಹಾಲು ಸೇರಿಸಿ ಚೆನ್ನಾಗಿ ಕಲಕಿ ಪ್ಯಾನ್ಗೆ ಸೇರಿಸಿ ಸೌಟಿನಿಂದ ತಿರುವಿ. ಮೊಸರನ್ನ ಸೇವಿಸೋದ್ರಿಂದ ಸಂಧಿವಾತ ಸಮಸ್ಯೆ ದೂರವಾಗುತ್ತೆ. ಈಗ ಸುಲ್ತಾನಿ ದಾಲ್ ಸವಿಯಲು ಸಿದ್ಧವಾಗಿದೆ. ತಯಾರಾಗಿರೋ ಸುಲ್ತಾನಿ ದಾಲ್ನ ಸರ್ವಿಂಗ್ ಬೌಲ್ನಲ್ಲಿಟ್ಟು ಪುದೀನ ಎಲೆಯಿಂದ ಸಿಂಗರಿಸಿ ಸವಿಯಲು ಕೊಡಿ. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.